ಎಲ್ರಿಗೂ ಗಂಧದ ಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹರ್ಷ ಕುಮಾರ್. ಸ್ನೇಹಿತರೆ, ಇವತ್ತು ನಾವು ಬಂಡಿ ಕಾಳಮ್ಮನ ದೇವಸ್ಥಾನದಲ್ಲಿ ಇದ್ದೀವಿ. ಏನ್ ವಿಷಯ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಒಂದು ಚಿತ್ರದ ಮುಹೂರ್ತ ನಡೀತಾ ಇದೆ. ಟೈಟಲ್ ಬಂದು ಗನ್ಸ್ ಅಂಡ್ ರೋಸಸ್ ಅಂತ. ಟೈಟಲ್ ಎಷ್ಟು ವಿಭಿನ್ನವಾಗಿದೆ ಅಲ್ವಾ? ಮುಹೂರ್ತ ಮತ್ತೆ ಪ್ರೆಸ್ ಮೀಟ್ ನಡೀತಾ ಇದೆ. ನನ್ನ ಜೊತೆ ನೀವು ಬನ್ನಿ, ಒಳಗಡೆ ಏನ್ ನಡೆಯುತ್ತೆ ಏನು ಅಂತ ತಿಳ್ಕೊಂಬರೋಣ. ಕಮಾನ್. शांतिद्वार समस्तमादि षोडशोपचार पूजा चक्षम धर्मं प्रत्यक्षम छंदं प्रत्यक्षम ब्रह्मस्य गायत्री देवता पंचम ಅಲ್ಲೋ ಇವ್ರು ಪ್ರೊಡ್ಯೂಸರ್ ಅಲ್ಲಿ ಸರ್, ಇಲ್ಲಿ ಬನ್ನಿ ಸರ್. ಡೈರೆಕ್ಟರ್ ಬಂದರು ದ್ರೋಣ ಕ್ರಿಯೇಷನ್ಸ್ ಅವರ ಗನ್ಸ್ ಅಂಡ್ ರೋಸಸ್ ಮುಹೂರ್ತ. ಬೆಸ್ಟ್ ಆಫ್ ಲಕ್. ಆಕ್ಷನ್. ಓಕೆ ಬನ್ನಿ ಕ್ಲಾಸ್ ಲೆನ್ಸ್ ಹಾಕಿ ಸರ್. ಹಂಗೆ ಮಾಸ್ಟರ್ ಜಿ ಮೀಡಿಯಾದವ್ರ ಜೊತೆ ಇಂಟರಾಕ್ಷನ್ ಮೊದಲನೇ ಸಲ ಮಾತಾಡ್ತಾ ಇದ್ದೀನಿ. ಗನ್ಸ್ ಅಂಡ್ ರೋಸಸ್ ಶ್ರೀನಿವಾಸ್ ಸರ್ ಡ್ರೀಮ್ ಅಂತಾನೆ ಹೇಳ್ಬೋದು. ಫ್ರೆಶ್ ಸ್ಕ್ರಿಪ್ಟ್, ಯಾರು ಟಚ್ ಮಾಡದೇ ಇರೋಂತ ತರ, ಜನಕ್ಕೆ ತುಂಬಾ ಇಷ್ಟ ಆಗೋ ತರ ಒಂದು ಕಮರ್ಷಿಯಲ್ ಪ್ರಾಜೆಕ್ಟ್ ಇದಾಗತ್ತೆ. ಅಣ್ಣವ್ರು ಹೇಳ್ತಿದ್ರಂತೆ ಯಾವಾಗ್ಲೂ ಸಿನಿಮಾ ಅನ್ನೋದೇ ಒಂದು ಅದೃಷ್ಟದ ಪರೀಕ್ಷೆ ಅಂತ ಅನ್ಬಿಟ್ಟು. ಸೊ ಆ ಅದೃಷ್ಟದ ಪರೀಕ್ಷೆಗೆ ನಾನ್ ಇವಾಗ ಬರ್ತಾ ಇದ್ದೀನಿ. ನನ್ ಕಡೆಯಿಂದ 100% ಎಫರ್ಟ್ ಕೆಲಸ ನಾನ್ ಮಾಡ್ತೀನಿ. ಮಿಕ್ಕಿದ್ದನ್ನ ದೇವ್ರಿಗೆ ಮತ್ತೆ ಜನಕ್ಕೆ ಬಿಡ್ತೀನಿ, ನಿಮ್ಗಳಿಗೆ ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಕುಮಾರ್ ಅಂತ. ನಮ್ಮ ಪ್ರೊಡ್ಯೂಸರ್ ಅವರು ನನ್ನ ಕರೆದು ಒಂದು ಸಿನಿಮಾ ಮಾಡ್ಬೇಕು, ನೀನು ಡೈರೆಕ್ಟರ್ ಆಗ್ಬೇಕು, ಇಷ್ಟು ವರ್ಷಗಳಿಂದ ನೀನು ನೋಡಿದೀನಿ, ನಿನ್ನ ಕೆಲಸ, ನಿನ್ನ ಶ್ರದ್ಧೆ ಇದೆಲ್ಲ ನೋಡಿ ನೀನು ಡೈರೆಕ್ಟರ್ ಆಗಿಲ್ವಲ್ಲ, ಅದಕ್ಕೋಸ್ಕರ ನೀನು ಡೈರೆಕ್ಟರ್ ಆಗ್ಲೇಬೇಕು ಅಂತ ಈ ಸಿನಿಮಾಗೆ ಇವಾಗಲೂ ಒಂದು ನಮ್ಮ ಅಜಯ್ ಸರ್ ಜೊತೆಗೆ ನಮ್ಮ ಈ ಸಿನಿಮಾದಲ್ಲಿ ಅವಿನಾಶ್ ಸರ್, ಶೋಭರಾಜ್, ಸುಚಂದ್ರ ಪ್ರಸಾದ್, ನೀನಾಸಂ ಅಶೋಕ್, ಜೊತೆಗೆ ನಮ್ಮ ಸ್ಟೇಜ್ ಮೇಲೆ ನಮ್ಮ ಹರೀಶ್ ಬಿಜಾಪ್, ಜೊತೆಗೆ ಜೀವನ್ ರಿಚಿ, ಇನ್ನೂ ಕಲಾವಿದರು, ಇನ್ನೂ ಕೆಲವು ಒಬ್ಬರು ಈ ಸಿನಿಮಾದಲ್ಲಿ ಒಬ್ಬ ಮುಖ್ಯ ಕಲಾವಿದರು ಒಂದು ವಿಶೇಷ ಪಾತ್ರದಲ್ಲಿ ಮಾಡಲಿದ್ದಾರೆ. ಬಟ್ ಅವರ ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ, ಮಾತಾಡ್ತಾ ಇದ್ದೀವಿ. ಇಷ್ಟನ್ನೇ ಮಾತು ಮುಗಿಸ್ತಾ ಇದ್ದೀನಿ. ಸೊ ಹೀರೋ ಏನು ಒಂದು ಎಂಟ್ರಿ ಆಗ್ಬೇಕಾದ್ರೆ ಯಾವ ತರ ಕಥೆ ಮಾಡ್ಬೇಕು ಅದನ್ನ ಅವ್ರು ಮಾಡಿದ್ದಾರೆ. ಸೊ ಇಂಡಸ್ಟ್ರಿಗೆ ಇವರು ಮುಂದೆ ಅಸೆಟ್ ಆಗುವಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. 4 ಸಾಂಗ್ಗಳು, ಒಂದೊಂದು ಸಾಂಗು ಒಂದೊಂದು ವೆರೈಟಿ ಆಗಿ ಮಾಡಿದ್ದಾರೆ. ಸೊ ಅದು ಆಡಿಯೋ ಬಂದ ಮೇಲೆ ಅವ್ರ ಟ್ಯಾಲೆಂಟ್ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಎಲ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದಾರೆ. ಅದಕ್ಕೆಲ್ಲ ಕ್ಯಾಪ್ಟನ್ ಒಬ್ಬ ನಮ್ಮ ಶ್ರೀನಿವಾಸ್ ಕುಮಾರ್ ಅವರು ತುಂಬಾ ಸಿನಿಮಾಗಳು ಕೆಲಸ ಮಾಡಿರೋದ್ರಿಂದ ಎಲ್ಲ ಪ್ರೋಗ್ರಾಮ್ ಆಗ್ಲಿ, ಶೂಟಿಂಗ್ ಆಗ್ಲಿ ಎಲ್ಲ ಪರ್ಫೆಕ್ಟ್ ಮಾಡ್ಕೊಂಡು ಇವತ್ತಿಂದ ಲಾಂಚ್ ಮಾಡ್ಕೊಂಡು ಶೂಟಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಒಂದೇ ಶೆಡ್ಯೂಲ್ 45ರಿಂದ 50 ದಿನ ಒಂದೇ ಶೆಡ್ಯೂಲ್ ಬೆಂಗಳೂರು ಒಳಗಡೆ ಶೂಟಿಂಗ್ ಮಾಡ್ತಾ ಇದೀವಿ. ಈಗ 50ನೇ ಪಿಕ್ಚರ್ ಇದೆ. ನಮ್ಮ ಫ್ರೆಂಡ್ ಶ್ರೀನಿವಾಸ್ ಕುಮಾರ್ ಅವರು ಜೊತೆಲ್ಲ ಅಸಿಸ್ಟೆಂಟ್ ನಿಂದ ಕೆಲಸ ಮಾಡ್ತಾರೆ. ಈಗ ಅವ್ರಿಗೆ ಫಸ್ಟ್ ಟೈಮ್ ಡೈರೆಕ್ಷನ್ ಬಂತು, ಫೋನ್ ಮಾಡಿದ್ರು ನೀವೇ ಮಾಡ್ಬೇಕು ಅಂತ. ಗನ್ಸ್ ಅಂಡ್ ರೋಸಸ್ ಸಿನಿಮಾದಲ್ಲಿ ಆಕ್ಷನ್ಸ್ ಅದ್ಭುತವಾಗಿ ಮಾಡ್ತೀನಿ. ಎರಡನೇ ಮಾತು, ಜನ ಮೆಚ್ಚೋ ತರ ಮಾಡ್ತೀನಿ, ಅಷ್ಟೇ ಸಾಕು. ಗನ್ಸ್ ಅಂಡ್ ರೋಸಸ್ ಗೆ ನಾಯಕ ನಟ, ಹೊಸದಾಗಿ ಕನ್ನಡ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆಗ್ತಾ ಇರೋ ನಾಯಕ ನಟ ನಮ್ಮ ಪ್ರೀತಿ ಅಜಯ್ ಕುಮಾರ್ ಅವರ ಸುಪುತ್ರ ಅರ್ಜುನ್. ನಿಮ್ಮ ಪ್ರೋತ್ಸಾಹ ಇರ್ಲಿ, ಹಾಗೆ ನಮ್ಮ ಹೊಸದಾಗಿ ಡೈರೆಕ್ಟ್ ಆಗಿರುವಂತ ನಿರ್ದೇಶಕ ಶ್ರೀನಿವಾಸ್ ಕುಮಾರ್ಗೂ ನಿಮ್ಮ ಆಶೀರ್ವಾದ ಇರ್ಲಿ, ಹಾಗೂ ಜನಗಳ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂತ. ಆಲ್ರೆಡಿ ಅಜಯ್ ಸರ್ ಹೇಳ್ದಂಗೆನೆ ಸಾಂಗ್ಸ್ ಅನ್ನೋದನ್ನ ನಾವು ಸಾಂಗ್ ತರ ಟ್ರೀಟ್ ಮಾಡ್ತಾ ಇಲ್ಲ. ಸೊ ಟೈಟಲ್ ಎಲ್ಲ ಇದೆ ಗನ್ಸ್ ಅಂಡ್ ರೋಸಸ್ ಅಂತ. ಗನ್ಸ್ ಅಂತ ಇದ್ಮೇಲೆ ನಮ್ಗೊಂದು ಮಾಸ್ ಇರ್ಲೇಬೇಕು, ಆ ಮಾಸ್ ಇದೆ. ರೋಸ್ ಅಂತ ಇದ್ಮೇಲೆ ಅಲ್ಲೊಂದು ಲವ್ ಡುಯೆಟ್ ಅನ್ನೋದನ್ನ ಪ್ಲಾನ್ ಮಾಡಿದೀವಿ. ಗನ್ಸ್ ಅಂಡ್ ರೋಸಸ್ ಇದೊಂದು ಅಂಡರ್ ವರ್ಲ್ಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಇರುವಂತಹ ಒಂದು ಲವ್ ಸಬ್ಜೆಕ್ಟ್. ನನ್ನ ಹೆಸರು ಯಶ್ವಿಕಾ ನಿಷ್ಕಲ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡ್ತಿರೋದಕ್ಕೆ.
ಸೊ ಇದು ಒಂದು ನ್ಯೂ ಟೀಮ್ ಅಂಡ್ ಕತೆ ಕೇಳಿದಾಗ ನಂಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಪ್ರಾಮಿಸಿಂಗ್ ಆಗಿ ಅನಿಸ್ತು. ನಾನು ರಾಜಕೀಯವಾಗಿ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯ ನನ್ನ ಗುರುಗಳದ್ದು ಒಂದು ಆದೇಶ ಆಯಿತು, ಒಂದು ಚಲನಚಿತ್ರ ಮಾಡಬೇಕು. ನಮ್ಮ ಈ ಚಿತ್ರದ ನಿರ್ದೇಶಕ ಶ್ರೀನಿವಾಸ್ ಕುಮಾರ್ ಸುಮಾರು 25 ವರ್ಷಗಳಿಂದ ಪರಿಚಯ ಇದ್ದಾರೆ. ಒಳ್ಳೆ ಹುಡುಗ, ಟ್ಯಾಲೆಂಟ್ ಇರ್ತಕ್ಕಂಥ ಪ್ರಾಮಾಣಿಕವಾದಂಥ ವ್ಯಕ್ತಿ. ಪದೇ ಪದೇ ನನಗೆ ಭೇಟಿ ಮಾಡುವಾಗೆಲ್ಲ ಯಾವತ್ತೂ ನಾನು ಸಿನಿಮಾ ಮಾಡ್ತೀನಿ ಅಂತ ಕೇಳಲಿಲ್ಲ ಅವರು. ನಾನೇ ಒಂದು ಆಫರ್ ಕೊಟ್ಟೆ. ನಾನು ಅವ್ರಿಗೂ ಫೋನ್ ಮಾಡಿದಾಗ ನನ್ನ ಗುರುಗಳ ಜೊತೆನಲ್ಲಿದ್ದೆ. ಈ ರೀತಿ ಕೇಳ್ತಾ ಇದ್ದಾರೆ ಯಾವುದೋ ಬೇರೆ ವಿಷಯ ಅಂದಾಗ ಆತನ ಹತ್ರ ಸಿನಿಮಾ ಮಾಡಿಸಿ ಎಂದು ಅಲ್ಲೇ ಹೇಳಿದೆ. ಬೆಳಗ್ಗೆ ನೀನು ಆಫೀಸ್ ಬಾ ಶ್ರೀನಿವಾಸ್, ಸಿನಿಮಾ ಮಾಡೋಣ. ಈ ಒಂದು ಚಲನಚಿತ್ರ ಮುಹೂರ್ತಕ್ಕೆ ತಾವೆಲ್ಲ ಆಗಮಿಸಿದಿರಿ, ಸಹಕಾರ ಕೊಟ್ಟಿದ್ದೀರಿ. ನಿಮಗೆ ನಾನು ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ.